ಸಭೆಗೆ ನಮಸ್ಕಾರ. ಇಂದಿನ ವಿಶೇಷ ಕಾರ್ಯಕ್ರಮ ವಿದುಷಿ ಶ್ರೀಮತಿ ಕೃತಿಕಾ ಅವರ ಗಾಯನ. ಬೆಳಗ್ಗೆ ಎಲ್ಲ ನಮ್ಮ ಅತಿ ಮುಖ್ಯವಾದ ಕೆಲಸನ ಮುಗಿಸಿ ಬಂದಿದ್ದೀವಿ. ದೇಶದ ಭವಿಷ್ಯ ಅಲ್ಲಿ, ಸಾಂಸ್ಕೃತಿಕ ಭವಿಷ್ಯ ವೇದಿಕೆಯ ಮೇಲೆ. ಈ ಸಾಂಸ್ಕೃತಿಕ ಭವಿಷ್ಯವನ್ನು ಕೊಂಡೊಯ್ಯೋದಕ್ಕೆ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಈ ಯುವ ಕಲಾವಿದರಿಗೆ ನಮ್ಮ ಹೃತ್ಪೂರ್ವಕ ಸ್ವಾಗತ. ಇವರ ಪರಿಚಯ ನಮಗೆ ಮುಖ್ಯ. ಕಲೆ ನಡೆದು ಬಂದ ದಾರಿ ಕಂಡಾಗಷ್ಟೇ ಕಲೆಯ ಬೆಲೆ ಮನಸ್ಸಿನಲ್ಲಿ ಬೇರೂರುತ್ತೆ. ಇಂದಿನ ಗಾಯನದಲ್ಲಿ ವಿದುಷಿ ಕೃತಿಕಾರವರು ವೃತ್ತಿಯಿಂದ BE ಪದವೀಧರೆ, ಇನ್ಫೋಸಿಸ್ಸಲ್ಲಿ ಟೆಕ್ನಿಕಲ್ ಅನಲಿಸ್ಟ್ ಈ ರೂಪದಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದು ವೃತ್ತಿ. ಪ್ರವೃತ್ತಿಯಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಪರೀಕ್ಷೆಯ ಉತ್ತೀರ್ಣೆ. ಅದು ಎಂತಹ ಗುರುಗಳ ಕೆಳಗೆ ಅಂದರೆ, ಗುರುಗಳ ಹೆಸರು ಹೇಳಿದ್ರೆ ಸಾಕು, ಮುಂದೆ ಯಾವ ವಿವರಣೆಯೂ ಬೇಕಾಗೋದೇ ಇಲ್ಲ. ಗುರು ಪರಂಪರೆ ಅನ್ನೋದಕ್ಕೆ ತಮ್ಮನ್ನು ತೊಡಗಿಸಿಕೊಂಡಂಥ ವಿದುಷಿಯರಾದ TS ಸತ್ಯವತಿ ಹಾಗೂ TS ವಸಂತಮಾಧವಿ ಇವರಲ್ಲಿ ಶಿಷ್ಯತ್ವ. ಅದರಲ್ಲಿಯೂ ವಿದುಷಿ TS ವಸಂತಮಾಧವಿಯವರ ಮಾರ್ಗದರ್ಶನದಲ್ಲಿ ವಿದ್ವತ್ ಪರೀಕ್ಷೆಯಲ್ಲಿ 3 ಹಂತದ ಆ ವಿಶೇಷ ಪರೀಕ್ಷೆ, ಕೊನೆಯಲ್ಲಿ ಅದಕ್ಕೊಂದು ಬಿರುದೂ ಇರುತ್ತೆ, ಸಂಗೀತ ಕೌಸ್ತುಭ ಅಂತ. ಆ ಬಿರುದನ್ನು ಪಡೆದು ಉತ್ತಮ ಶ್ರೇಣಿಯಲ್ಲಿ ಇವರು ಪಾಸಾಗಿದ್ದವರು, ಎಲ್ಲರ ಮೆಚ್ಚುಗೆಯನ್ನು ಗಳಿಸಿದಂಥ ಒಬ್ಬ ಕಲಾವಿದೆ. ಅದು ಆರಂಭಕ್ಕಾದರೆ ಸಾಮಾನ್ಯವಾಗಿ ಎಲ್ಲರ ಅನಿಸಿಕೆ ಏನು ಅಂದರೆ, ಕೈಯಲ್ಲೊಂದು ಡಿಗ್ರಿ ಬಂತು, ಆಗಲೇ ಒಳ್ಳೆ ಉದ್ಯೋಗವೂ ಇದೆ, ಸಾಕಲ್ವ ಇಲ್ಲಿಗೆ, ಇನ್ನು ಮನೆ ಹಾಯಾಗಿ ಸಂಸಾರ ಮಾಡಿಕೊಂಡು ಒಳ್ಳೆ ಗಳಿಕೆಯಲ್ಲಿ ಹೋಗಬಹುದು ಅಂತ ಸಾಮಾನ್ಯ ಕಲಿಕೆಯ ಮಟ್ಟದಲ್ಲಿರೋರ ಅಭಿಪ್ರಾಯ. ಆದರೆ ಇಲ್ಲಿ ಇವರದು ಇನ್ನೊಂದು ಹಂತ ಮುಂದೆ. ವಿದ್ವಾನ್ ಆನೂರ್ ಅನಂತಕೃಷ್ಣ ಶರ್ಮಾ ಅವರಲ್ಲಿ ಮನೋಧರ್ಮದ ಸಂಗೀತದ ಮಜಲುಗಳನ್ನು ಹೆಚ್ಚು ಅಧ್ಯಯನ ಮಾಡೋದಕ್ಕೆ, ಅದರಲ್ಲೂ ರಾಗ ತಾನ ಪಲ್ಲವಿ, ಹೀಗೆ ಇವರಲ್ಲಿ ಶಿಷ್ಯತ್ವ ಮುಂದುವರೆಸಿದ್ದಾರೆ. ನಿಮ್ಮಲ್ಲಿ ಅನೇಕರಿಗೆ ಗೊತ್ತು, ಆನೂರು ಅನಂತಕೃಷ್ಣ ಶರ್ಮಾರವರ ಮಕ್ಕಳಾದ ಶಿವು ಹಾಗೂ ದತ್ತಾತ್ರೇಯ ಶರ್ಮಾ ಇವರಲ್ಲಿ ಶಿಷ್ಯತ್ವ ಅಂದರೆ ಆ ಒಂದು ಚೌಡಯ್ಯನವರ ಹಿಂದಿನ ಆ ಪರಂಪರೆಯಿಂದ ಬಂದಂಥ ಎಲ್ಲ ಗುಣಗಳನ್ನು ಗ್ರಹಿಸಿರುವಂಥ ಮನೆತನ ಹಾಗೂ ಕಲೆಗಾಗಿಯೇ ತಮ್ಮನ್ನು ತೊಡಗಿಸ್ಕೊಂಡಂಥವರು ಆನೂರು ಅನಂತಕೃಷ್ಣ ಶರ್ಮಾ ಅವರು. ಅವರಲ್ಲಿ ಶಿಷ್ಯತ್ವ ಅಂದರೆ ಅದು ಪುಟಕ್ಕಿಟ್ಟ ಚಿನ್ನದ ಹಾಗೆ. ಅದು ಎಲ್ಲ ಕಲ್ಮಶಾನೆಲ್ಲ ಪಕ್ಕಕ್ಕೆ ತೆಗೆದು ತೊಳೆದು ಥಳಥಳ ಹೊಳೆಯುವ ಒಂದು ರತ್ನದ ಮೂರ್ತಿಯನ್ನು ಮಾಡಿ ತಂದು ಕೊಡ್ತಾರೆ. ಕಷ್ಟನೂ ಅವ್ರ ಹತ್ರ ಎಲ್ಲವನ್ನೂ ಅರಗಿಸ್ಕೊಂಡು ಅಭ್ಯಾಸ ಮಾಡಬೇಕಾದ್ರೆ, ಅಲ್ವಮ್ಮ ಕೃತಿಕಾ? ಅಷ್ಟು ಪರೀಕ್ಷೆಗೆ ಒಡ್ಡುತ್ತಾ ಇರ್ತಾರೆ. ಹಾಗೆ ಆನೂರು ಅನಂತಕೃಷ್ಣ ಶರ್ಮಾ ಅವರು ಹಾಗೇನೇನೆ ಬರಲಿಲ್ಲ ಅಂದಾಗ ಬೈತಿರಲಿಲ್ಲ. ಅವರು ತಲೆ ಕೆರ್ಕೊಂಡು, ಅಯ್ಯೋ ನನ್ನ ಕರ್ಮ, ಏನು ಮಾಡಲಿ, ನಿಂಗೆ ಬರ್ತಿಲ್ವಲ್ಲ ಅಂತ ಅವ್ರು ನೊಂದ್ಕೊಳ್ಳೋದು. ಆವಾಗ ಶಿಷ್ಯರಿಗೆ ಏನಾಗಬೇಕು, ಅಯ್ಯೋ ನಮ್ಮ ಗುರುಗಳಿಗೆ ಇಷ್ಟು ನೋವು ಮಾಡ್ತಾ ಇದ್ದೀನಲ್ಲ ಅಂತ ಮನೆಗೆ ಹೋಗಿ ಅಭ್ಯಾಸ ಮಾಡಬೇಕು. ಹೀಗೆ ತೊಡಗಿಸ್ತಾ ಇದ್ದರು. ತಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಶಿಷ್ಯರನ್ನು ತರಬೇತಿ ಮಾಡೋದರಲ್ಲಿ ಎತ್ತಿದ ಕೈ ಈ ಮನೆತನಕ್ಕೆ. ಇಂತಹವರಲ್ಲಿ ಬಹುಮುಖ್ಯವಾದ ರಾಗತಾನ ಪಲ್ಲವಿ ಹಾಗೂ ಮನೋಧರ್ಮದ ಸಂಗೀತದ ಮಜಲುಗಳನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಆಕಾಶವಾಣಿಯಲ್ಲಿ B ಗ್ರೇಡ್ ಕಲಾವಿದೆ, ಆಕಾಶವಾಣಿ ಹಾಗೆ ದೂರದರ್ಶನ ಎರಡರಲ್ಲೂ. ಇಷ್ಟಲ್ಲದೆ 2011-12
ಶಿಷ್ಯ ವೇತನವನ್ನು, ಸ್ಕಾಲರ್ಶಿಪ್ ಸಿಗುತ್ತಲ್ಲ ಮ್ಯೂಸಿಕ್ ಅಕಾಡೆಮಿಯಿಂದ, ಅಲ್ಲಿಂದ ಪಡೆದವರು. ಇಷ್ಟಕ್ಕೆ ಮುಂಚೆನೇ ಪೂರ್ವಿಭಾವಿಯಾಗಿ ಶಾಲಾ ಕಾಲೇಜುಗಳಲ್ಲಿ ಅನೇಕ ಸ್ಪರ್ಧೆಗಳಲ್ಲಿ ಸಂಗೀತ ಅಷ್ಟೇ ಅಲ್ಲದೇನೆ ಇನ್ನೂ ಹಲವಾರು ಸಾಹಿತ್ಯ ಹಾಗೂ ಆ ರೀತಿಯ ಸಂಬಂಧದ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಚಿಕ್ಕ ವಯಸ್ಸಿನಿಂದ ಗಳಿಸ್ಕೊಂಡು, ವೇದಿಕೆ ಅಂದರೆ ಏನು ಭಯವಿಲ್ಲ ಆವಾಗಲಿಂದನೇ, ಹಾಗೆ ತಮ್ಮನ್ನು ತಾವು ತಯಾರು ಮಾಡಿಕೊಂಡವರು ವಿದುಷಿ ಕೃತಿಕಾರವರು. ಇದೆಲ್ಲದರ ಜೊತೆಗೆ ಗುರುಗಳ ಜೊತೆಗೆ ಹಾಡೋ ಒಂದು ಸಂದರ್ಭ ಸಿಗೋದು ಬಹು ಶ್ರೇಷ್ಠ ಮಟ್ಟದ ಶಿಷ್ಯರಿಗೆ ಮಾತ್ರ ಸಾಧ್ಯ. ಹಾಗೆ ವಸಂತ ಮಾಧವಿಯವರೊಡನೆ, ವಿದುಷಿ ವಸಂತ ಮಾಧವಿಯವರೊಡನೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಸಹಗಾಯಕಿಯಾಗಿ ಭಾಗವಹಿಸಿ ಅಲ್ಲಿಯ ಜನರ ಮೆಚ್ಚುಗೆಯನ್ನು ಗಳಿಸಿ ಬಂದಿದ್ದಾರೆ. ಹೀಗೆ ರಾಜ್ಯ, ಅನ್ಯ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ, ಹೀಗೆ ಏನೆಲ್ಲ ಪ್ರತಿಷ್ಠಿತ ವೇದಿಕೆಗಳಿವೆಯೋ ಆ ಎಲ್ಲ ವೇದಿಕೆಗಳಲ್ಲೂ ಇವರು ತಮ್ಮ ಕಚೇರಿಯನ್ನು ನೀಡಿರುತ್ತಾರೆ. ಅಲ್ಲದೆ ಅಮೃತವರ್ಷಿಣಿ ಇಷ್ಟಕ್ಕೆ ಮುಂಚೆ ಇತ್ತು ಜ್ಞಾನವಾಣಿ ಅಂತ. ಜ್ಞಾನವಾಣಿ ಇವಾಗಿಲ್ಲ, ತೆಗೆದುಬಿಟ್ಟಿದ್ದಾರೆ. ಜ್ಞಾನವಾಣಿ ಅನ್ನೋ ಒಂದು ಚಾನಲ್ ಇಲ್ಲ ಇವಾಗ. ಹಾಗೆ ಶಂಕರ ಚಾನಲ್, ಈ ಎಲ್ಲ ಮಾಧ್ಯಮಗಳ ಮೂಲಕ ತಮ್ಮ ಕಲೆಯ ಪ್ರದರ್ಶನವನ್ನು ನೀಡುತ್ತಾ ಬಂದಿದ್ದಾರೆ. ವಿಶೇಷವಾಗಿ ತಮ್ಮ ಗುರುಗಳಾದಂಥ ವಿದುಷಿ ವಸಂತ ಮಾಧವಿ ಅವರು ರೂಪಿಸಿದ ಮಹಿಳಾ ವಾಗ್ಗೇಯಕಾರರು ಇವರನ್ನು ಕುರಿತಾದ ಕಾರ್ಯಕ್ರಮವನ್ನು BTM ಕಲ್ಚರಲ್ ಅಕಾಡೆಮಿಯಲ್ಲಿ ಪ್ರಸ್ತುತಪಡಿಸಿದ್ರಂತೆ ಇವರು. ಇನ್ನೊಂದು ವಿಶೇಷವಾದ್ದೇನಪ್ಪ ಅಂತಂದರೆ, ನಮ್ಮ ಸಂಸ್ಥೆಯ ಹಿರಿಯವರಾದ DV ಗುಂಡಪ್ಪನವರ ಅಂತಃಪುರ ಗೀತೆಗಳೇನಿದೆ ಅದನ್ನು ಚಿತ್ರಕಾವ್ಯ ಅಂತಾರೆ. ಅಂತಹ ಒಂದು ಅವಧಾನ ಅಂತಲೂ ಕೂಡ ಹೇಳ್ತಾರೆ ಅದನ್ನು. ಆ ಕಾರ್ಯಕ್ರಮ HN ಕಲಾಕ್ಷೇತ್ರದಲ್ಲಿ ನಡೆದಿತ್ತು. ಆವಾಗ ಹೇಗೆ ಸಾಹಿತ್ಯ ಮತ್ತು ಈ ಎಲ್ಲ ಪ್ರಾಕಾರಗಳಿಗೆ ಒಂದು ವಿದ್ವದ್ ಲೋಕದ ವಿಸ್ಮಯ ಅಂತ ನಾವು ಶತಾವಧಾನಿ ಡಾಕ್ಟರ್ R ಗಣೇಶ್ ಅವ್ರನ್ನ ಹೇಗೆ ಕರಿತೀವೋ, ಹಾಗೆ ಚಿತ್ರಲೋಕದ ಒಂದು ವಿಸ್ಮಯ BKS ವರ್ಮಾ ಅವರು. ಅವರ ಜೊತೆಗೆ ಇವರು ಗಾಯನದಲ್ಲಿ ಮತ್ತು ವರ್ಮಾ ಅವರು ಚಿತ್ರ ಹಾಗೂ ನಾಟ್ಯ, ಚಿತ್ರ ಮಾಡ್ತಾ ನಾಟ್ಯ ಕೂಡ ಅದರಲ್ಲಿ ಬೆರೆತಿರುತ್ತೆ. ಇಂತಹ ಒಂದು ಕಾರ್ಯಕ್ರಮವನ್ನು ನೀಡಿದ್ದಾರೆ. ಅನೇಕ ಹಿರಿಯ ವಿದ್ವಾಂಸರು ನಡೆಸಲ್ಪಟ್ಟ ಸಂಗೀತ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ನಿಮ್ಹಾನ್ಸ್ ಸಹಯೋಗದಲ್ಲಿ ಮಾನವನ ಮೇಲೆ ಸಂಗೀತದ ಪರಿಣಾಮ, ಇದು ಮುಖ್ಯವಾಗಿ ಬೇಕಾದ್ದು ಇಂದಿನ ಜಗತ್ತಿಗೆ. ಸಂಗೀತದಿಂದ ಲೋಕಸೇವೆ ಹೇಗೆ ಎಂದರೆ, ಈ ತನ್ಮೂಲಕ ತೊಡಗಿಸಿಕೊಂಡು ಮಾನವರಿಗೆ ಏನು ಸಹಾಯ ಮಾಡೋಕ್ಕಾಗತ್ತೆ ಅಂತಹ ಒಂದು ದಾರಿಯಲ್ಲೂ ಇವರು ನಡೆದಿದ್ದಾರೆ. ಅಲ್ಲಿ ನಡೆಯುವ ಸಂಶೋಧನಾತ್ಮಕ ಕಾರ್ಯಕ್ರಮಗಳಿಗೆ ಬೇಕಾದಂಥ ಒತ್ತಾಸೆಯನ್ನು ಕೊಟ್ಟು ರಿಸರ್ಚ್ಗಳಲ್ಲಿ ತೊಡಗಿಕೊಂಡು ತಮ್ಮ ಕೆಲಸನ ನಡೆಸ್ತಾ ಇದ್ದಾರೆ. ವಿದುಷಿ ವಸಂತ ಮಾಧವಿ ಹಾಗೂ ಪ್ರಖ್ಯಾತ ಗಾಯಕಿಯರಾದ ಮಂಜುಳಾ ಗುರುರಾಜ್ ಅವರ ಮಾರ್ಗದರ್ಶನದಲ್ಲಿ ಹಲವಾರು ಧ್ವನಿ ಸುರುಳಿಗಳನ್ನು ಹೊರತಂದಿದ್ದಾರೆ. ಹಳೆಯದೊಂದು ಹಿಂದಿ ಚಿತ್ರಗೀತೆ ಇದೆ, ಬೋಲ್ ರಾಧಾ ಸಂಗಮ್ ಹೋಗಾ ಕಿ ನಹಿ, ಹೋಗ 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 ಅಂತ ಕೊನೆಗೆ ಹೇಳೋವರೆಗೂ ವೈಜಯಂತಿಮಾಲ ಬಿಡೋದೇ ಇಲ್ಲ ರಾಜ್ ಕಪೂರ್ ಅವರು. ಹಾಗೆ ಅದು ಚಿತ್ರಗೀತೆ ಕಳೆದಂಥ ಒಂದು ವೈಭವ. ಆದರೆ ಮುಂದೆ ಇರುವಂಥದ್ದು ಯಾವ ಸಂಗಮ ಅಂದರೆ ಕಾವೇರಿ ಗಂಗಾ ಸಂಗಮ. ಇಲ್ಲಿ ಹೊರಗಿನ ಲೋಕದಲ್ಲಿ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ, ಅದರ ಭವಿಷ್ಯ ನಾವು ತಿಳಿದಿಲ್ಲ. ಕಲೆಯಲ್ಲಂತೂ ಖಂಡಿತ ಸಾಧ್ಯ. ಹಾಗಾಗಿ ಗಂಗಾ ಕಾವೇರಿ ಗಾನ ಸಂಗಮ ಅನ್ನೋ ಒಂದು ವಿಶೇಷ ಕಾರ್ಯಕ್ರಮನ ಇವರು ಮಾಡುತ್ತಾ ಬರ್ತಾ ಇದ್ದಾರೆ. ಸುಮಾರು ಕೆಲವು ವರ್ಷಗಳ ಹಿಂದೆ, ಬಹುಶಃ 1 ಅಥವಾ 2 ವರ್ಷದ ಕೆಳಗೆ BM ಶ್ರೀ ಪ್ರತಿಷ್ಠಾನದಲ್ಲಿ ಈ ಕಾರ್ಯಕ್ರಮ ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ಆವಾಗ ನಾನು ಕೇಳಿದ್ದೆ. ಹಾಗೆ ಅದರಲ್ಲಿ
ಮಹರ್ಷಿ ವಾಲ್ಮೀಕಿಗಳಿಂದ ಮೊದಲುಗೊಂಡು ಇತ್ತೀಚಿನ ಎಲ್ಲ ಅಂದರೆ ಹಿರಿಯ ವಾಗ್ಗೇಯಕಾರರಿಂದ ಹಿಡಿದು ಏನೆಲ್ಲ ಕವನಗಳನ್ನು ನಿರ್ಮಾಣ ಮಾಡಿದ್ದಾರೆ, ಎಲ್ಲ ಭಾಷೆಯಲ್ಲಿ, ಹಿಂದಿಯಿಂದ ಹಿಡಿದು ಇಲ್ಲಿಯ ಕೊಡವ ಭಾಷೆಯವರೆಗೂ ಎಲ್ಲ ಉತ್ತಮವಾದ ರಚನೆಗಳನ್ನು ತೆಗೆದುಕೊಂಡು ಅದಕ್ಕೆ ರಾಗ ಸಂಯೋಜನೆ ಮಾಡಿಕೊಂಡು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾ ಬರ್ತಾ ಇದ್ದಾರೆ. ಒಂದೇ ಸಲ ಅಲ್ಲ, ಸದಾ ನಡೀತಾ ಇದೆ. ಅದಕ್ಕೆ ಬಹುಶಃ ಆವಾಗವಾಗ ಸೇರ್ಪಡೆ ಆಗ್ತಾ ಇರುತ್ತೆ ಕೃತಿಗಳು ಅಂತ ಅನ್ಕೋತೀನಿ. ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿಯಲ್ಲಿ ರಾಗತಾನ ಪಲ್ಲವಿಗೆ ಮೊದಲ ಬಹುಮಾನನ ಗಳಿಸಿದಂಥ ಕಲಾವಿದೆ ಇವರು. ಎಷ್ಟು ಕಷ್ಟ ಅಲ್ವಾ? ಮದ್ರಾಸ್ನವರು ಸಂಗೀತ ನಮಗೇ ಅಂತ ಅಂದ್ಕೊಳ್ಳುವಾಗ ಇಲ್ಲಿಯ ನಮ್ಮ ಮಕ್ಕಳು ಅದನ್ನು ಹೋಗಿ ಪಡೆದ್ರೆ ನಿಜವಾಗಿ ಬಹಳ ಒಳ್ಳೆಯ ಭವಿಷ್ಯ ಇದೆ. ಹಾಗಾಗಲಿ ಅಂತ ಹಾರೈಸ್ತಾ ನಾವು ಮುಂದೆ ನಡೆಯೋಣ. ಇದರ ಜೊತೆಗೆ ಆಧ್ಯಾತ್ಮಿಕ ದಾರಿ ಏನಿದೆ ಅದರಲ್ಲೂ ಇವರು ಬಹು ಮುಂದಿದ್ದಾರೆ. ಆದಿಗುರು ಶಂಕರಾಚಾರ್ಯರ ಹಲವಾರು ಶ್ಲೋಕಗಳಿಗೆ, ರಚನೆಗಳಿಗೆ, ತಮ್ಮ ಮನಸ್ಸಿಗೆ ಒಪ್ಪುವಂಥ, ಮನೋಧರ್ಮಕ್ಕೆ ಹಿಡಿಸುವಂಥ ಅನೇಕ ಕೃತಿಗಳಿಗೆ ರಾಗ ಸಂಯೋಜನೆ ಮಾಡಿ ತಮ್ಮದೇ ಆದ ಶೈಲಿಯಲ್ಲಿ ಅದನ್ನು ಪ್ರಸ್ತುತ ಅನ್ನೋದಕ್ಕಿಂತ ಹೆಸರುವಾಸಿ ಮಾಡ್ತಾ ಬಂದಿದ್ದಾರೆ. ಹೀಗೆ ತಮ್ಮ ಸಂಗೀತ ಮತ್ತು ಕಲೆಯ ಪ್ರಚಾರ ಪ್ರಸಾರ ತನ್ಮೂಲಕ ನಡೀತಾ ಇದೆ. ಇಂತಹ ಕಲಾವಿದೆ ಇಂದು ನಮ್ಮ ಸಂಸ್ಥೆಯಲ್ಲಿ ಕಾರ್ಯಕ್ರಮ ನೀಡಲಿಕ್ಕೆ ಬಂದಿರೋದು ನಮ್ಮೆಲ್ಲರಿಗೂ ತುಂಬ ಸಂತೋಷ ಕೊಟ್ಟಿದೆ. ಇವರಿಗೆ ನಮ್ಮ ನಿಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಪಕ್ಕವಾದ್ಯದಲ್ಲಿ ವಯಲಿನ್ನಲ್ಲಿ ವಿದ್ವಾನ್ ಅನಿರುದ್ಧ ಭಾರದ್ವಾಜ್. ಎಲ್ಲೆಲ್ಲೋ ಇರೋರನ್ನ ಹುಡ್ಕೊಂಡು ಬರೋದು ಕಷ್ಟ ಅಂತ ನಮ್ಮ ಹತ್ತಿರ ಇರೋ ಮಕ್ಕಳನ್ನೇ ಕರ್ಕೊಂಡ್ಬಿಡೋಣ ಅಂತ ಇಲ್ಲೇ ಎದುರುಗಡೆನೇ ಇರೋ, ಪಕ್ಕದಲ್ಲೇ ಇರೋ ಕಾಲೇಜಲ್ಲಿ ತಮ್ಮ ವೃತ್ತಿ ಶಿಕ್ಷಣ BE ಶಿಕ್ಷಣ ಇನ್ನೂ ಮುಂದುವರಿಸ್ತಾ ಇದ್ದಾರೆ ಅವರು. ಹಾಂ BE ಮಾಡಿ ಸ್ವಲ್ಪ ಅದಲು ಬದಲಾಗಿದ್ದಿದ್ದು ಪರವಾಗಿಲ್ಲ. ಬಟ್ ನಮ್ಮಲ್ಲೇ ಶಿಕ್ಷಣ ಪಡೆದಿದ್ದಾರೆ, ನಮ್ಮ ಊರಲ್ಲೇ ಶಿಕ್ಷಣ ಪಡೆದಿದ್ದಾರೆ. ಇವಾಗ IT ಲೋಕದಲ್ಲಿ ಬಹು ಒಳ್ಳೆಯ ಹೆಸರನ್ನು ಗಳಿಸ್ಕೊಂಡು ಕಲೆ ಹಾಗೂ ಸಾಧನೆಗಳ ಮೂಲಕ ತಮ್ಮನ್ನು ತಾವು ಗುರುತಿಸ್ಕೋತಾ ಇದ್ದಾರೆ. ಇವರ ಮೊದಲ ಗುರುಪರಂಪರೆಯ ಅಭ್ಯಾಸ N ವೆಂಕಟೇಶ್ ರವರಲ್ಲಿ ಪ್ರಾರಂಭಿಕ ಶಿಕ್ಷಣ, ನಂತರ ಡಾಕ್ಟರ್ CA ನಟರಾಜ್ ಅವರಲ್ಲಿ ಹೆಚ್ಚಿನ ಹಾಗೂ ಮುಂದೆ ದೊರೆಸ್ವಾಮಿ ಅಯ್ಯಂಗಾರ್ರವರು, ನಮ್ಮ ನಾಡಿನ ಹಿರಿಯ ಕಲಾವಿದರು, ಅವರ ಪುತ್ರರಾದಂಥ D ಬಾಲಕೃಷ್ಣ ಅವರಲ್ಲಿ ಗಾಯಕಿ ಶೈಲಿ ಕೂಡ ಬೇಕಾಗುತ್ತೆ ತಂತ್ರಿ ವಾದ್ಯಗಳಿಗೆ. ಹಾಗಾಗಿ ಅದರಲ್ಲೂ ಅವರು ವಿಶೇಷ ಪರಿಣಿತಿಯನ್ನು ಪಡೀತಾ ಇದ್ದಾರೆ. ಅದರ ಒಟ್ಟಿಗೆ ಆಕಾಶವಾಣಿಯ ಹಿರಿಯ ಕಲಾವಿದರಾದ S ಶೇಷಗಿರಿ ರಾವ್ ಅವರಲ್ಲಿ ಕಲಿಕೆ ಈಗಲೂ ಮುಂದುವರೆದಿದೆ. ಇಂತಹ ಉದಯೋನ್ಮುಖ ಕಲಾವಿದರು ಹಿರಿಯ ಗುರುಗಳಲ್ಲಿ ಶಿಷ್ಯತ್ವ ಮಾಡ್ತಾ ಇರುವಂಥ ಈ ಯುವಜನಾಂಗ ವೇದಿಕೆ ಮೇಲೆ ಬಂದಾಗ ನಮ್ಮೆಲ್ಲರಿಗೂ ಒಂದು ದೊಡ್ಡ ಭರವಸೆ ಕೊಡ್ತಾರೆ. ಇಂತಹ ಅತ್ಯುತ್ತಮ ಕಲಾವಿದರಾದಂಥ ಅನಿರುದ್ಧ ಭಾರದ್ವಾಜ್ ಅವರಿಗೆ ನಮ್ಮ ಸಂಸ್ಥೆಯ ಹಾಗೂ ತಮ್ಮೆಲ್ಲರ ಪರವಾಗಿ ಸುಸ್ವಾಗತ. ಮೃದಂಗದಲ್ಲಿ ವಿದುಷಿ ದೀಪಿಕಾ ಶ್ರೀನಿವಾಸನ್. ದೀಪಿಕಾ ಶ್ರೀನಿವಾಸನ್ ಅವರು ಮೊದಲು ನಂದ್ಯಾಲ ರಾಮಮೂರ್ತಿ ಅವರಲ್ಲಿ ತಮ್ಮ ಪ್ರಾರಂಭಿಕ ಶಿಕ್ಷಣ ಮೃದಂಗದಲ್ಲಿ, ನಂತರ ವಿದ್ವಾನ್ ಪತ್ರಿ ಸತೀಶ್ ಕುಮಾರ್ ಅವರಲ್ಲಿ ಮುಂದುವರೆದ ಕಲಿಕೆ ಸದಾ ಇದ್ದೇ ಇದೆ. ಇವರೂ ಸಹ ನೋಕಿಯಾದಲ್ಲಿ ವೃತ್ತಿ, ಸಂಗೀತದಲ್ಲಿ ಪ್ರವೃತ್ತಿ, ಹೀಗೆ ಎರಡನ್ನೂ ನಿಭಾಯಿಸ್ಕೊಳ್ತಾ ಬರ್ತಾ ಇರೋ ಈ ಮಕ್ಕಳನ್ನು ನೋಡಿದಾಗ ಸಮಯ ಎಲ್ಲಿದೆ ಅಂತ ಅವ್ರನ್ನ ಕೇಳಬೇಕಷ್ಟೆ. ನಾವು ಕೇಳೋದಕ್ಕೆ ನಮ್ಮ ಹತ್ರ ಸಮಯ ಇದೆಯಾ ಇಲ್ವಾ ಅಂತ ಕೇವಲ ಪ್ರಶ್ನೆ ಮಾಡ್ಕೋಬೇಕು. ಸಾಧನೆಗೆ ಮೇಲೆ ಇರೋದಕ್ಕೆ ಅವ್ರ ಹತ್ರ ಸಾಕಷ್ಟು ಸಮಯ ಇದೆ ಅನ್ನೋದನ್ನು ತನ್ನ ಮೂಲಕ ತಿಳಿಯಪಡಿಸಿದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಇವರ ತಾಯಿಯವರಾದ ಶ್ರೀಮತಿ ಗೀತಾ ಶ್ರೀನಿವಾಸನ್ ಒಳ್ಳೆಯ ಹಾಡುಗಾರ್ತಿ ಹಾಗೂ
ನಮಗೆ ಸಾಮಾನ್ಯ ಇದರಲ್ಲಿ ಕಾಣದೇ ಇರುವಂಥ ಒಂದು ವಿಶೇಷ ವಾದ್ಯದ ವಾದಕಿ. ಸಾಮಾನ್ಯವಾಗಿ ಇಲ್ಲಿ ವೀಣೆ ಕಲ್ತ್ಕೋತಾರೆ ಹೆಣ್ಮಕ್ಳು ಅಥವಾ ವೈಲಿನ್ ಕಲ್ತ್ಕೋತಾರೆ ಹೀಗೆ. ಆದರೆ ಇವರು ಅದೆಲ್ಲಕ್ಕೂ ಮೀರಿ ಈ ಅಭಿರುಚಿನೇ ಮಕ್ಕಳನ್ನು ಮುಂದಕ್ಕೆ ತಂದಿರೋದು ಅನ್ನೋ ಒಂದು ಸೂಚನೆ ಅಲ್ಲಿ ಕಾಣ್ತಾ ಇದೆ. ಸಿತಾರ್ ವಾದಕಿ, ಒಳ್ಳೆಯ ಸಿತಾರ್ ವಾದಕಿ ಇವರ ತಾಯಿ ಶ್ರೀಮತಿ ಗೀತಾ ಶ್ರೀನಿವಾಸನ್ರವರು. ಸರಿ ಆಯ್ತಪ್ಪ, ಅಮ್ಮ ತುಂಬ ಸಪೋರ್ಟ್ ಕೊಟ್ಟರು, ಹಾಗಾಗಿ ನಾನು ಮೇಲಕ್ಕೆ ಬಂದೆ ಅಂತ ಎಲ್ಲ ಹೆಣ್ಮಕ್ಳು ಹೇಳ್ಕೋತಾರೆ. ಆದರೆ ಕೆಲವು ಅದೃಷ್ಟವಂತರು ಇರ್ತಾರೆ, ಅಮ್ಮ ಅಪ್ಪ ಇಬ್ಬರೂ ಕಲಾವಿದರಾಗಿರ್ತಾರೆ. ಹಾಗೆ ತಂದೆಯವರು ಶ್ರೀಯುತ ಎಲ್ ಶ್ರೀನಿವಾಸನ್ರವರು ಒಳ್ಳೆಯ ಕಲಾವಿದರು. ನೀವಿಬ್ಬರು ಎದ್ದು ಮುಖ ತೋರಿಸಬಹುದು ಎಲ್ರಿಗೂ. ಇವರು ಒಳ್ಳೆಯ ಕೊಳಲು ವಾದಕರು. ಕೊಳಲು ಹಾಗೂ ಸಿತಾರ್ ಮನೆಯಲ್ಲಿ ಬಹುಶಃ ಮುಂಚೆಯಿಂದ ಕೇಳಿ ಕೇಳಿ ಮಕ್ಕಳು ಅದನ್ನು ಒಳ್ಳೆಯ ರುಚಿ ಅಭ್ಯಾಸ ಮಾಡಿಕೊಂಡು ಮುಂದೆ ತಮ್ಮದೇ ಆದ ಕ್ಷೇತ್ರಗಳನ್ನ ಅವರು ಆರಿಸ್ಕೊಂಡಿದ್ದಾರೆ. ಇದೆಲ್ಲಕ್ಕೂ ಒಂದು ಕಲಶಪ್ರಾಯವಾದ ಇನ್ನೊಂದು ಮಾತಿದೆ. ಸಾಹಿತ್ಯದ ದಿಗ್ಗಜಗಳಲ್ಲಿ ಒಬ್ಬರಾದಂಥ ಡಾಕ್ಟರ್ CN ರಾಮಚಂದ್ರನ್ ಅವರ ಮೊಮ್ಮಕ್ಕಳು ಇಂದಿನ ಹಾಡುಗಾರ್ತಿ ಹಾಗೂ ಮೃದಂಗ ನುಡಿಸ್ತಾ ಇರೋ ಈ ಎರಡೂ ಮಕ್ಕಳು. ಹಾಗಾಗಿ ಸಾಹಿತ್ಯ ಸಂಗೀತ ಅದು ವಂಶದಲ್ಲಿ ನಿರಂತರ ಮುಂದುವರ್ಕೊಂಡು ಬರ್ತಾ ಇದೆ ಅಂತ ಗೊತ್ತಾಗತ್ತೆ. ಇಂತಹ ಒಬ್ಬ ಉತ್ತಮ ಕಲಾವಿದೆ ಇಂದಿನ ಮೃದಂಗವಾದಕಿ ವಿದುಷಿ ದೀಪಿಕಾ ಶ್ರೀನಿವಾಸನ್. ಇವರಿಗೆ ನಮ್ಮ ಹಾಗೂ ಸಂಸ್ಥೆಯ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಆವಾಗಲೇ ನಮ್ಮ ಹತ್ತಿರದಲ್ಲೇ ಕಲಿತಾ ಇರೋ ಒಬ್ಬ ಸ್ಟೂಡೆಂಟ್ ಅಥವಾ ಒಬ್ಬ ಕಿರಿಯ ಕಲಾವಿದನ ಬೇಗ ಕರ್ಕೊಂಡು ಬಂದುಬಿಟ್ಟಿದ್ವಿ ಅಂತ ಹೇಳಿದ್ದು ಘಟಂ ಕಲಾವಿದರನ್ನು. ಅವರು ಹಿರಿಯರು, ವೈಲಿನ್ನೋರು. ಅಲ್ಲಿ ಸ್ವಲ್ಪ ಒಂದು ಚೂರು ಏರ್ಪೇರಾಗಿತ್ತು. ಇವಾಗ ಸರಿ ಆಗತ್ತೆ. ಇಲ್ಲ, ಎಲ್ಲರನ್ನೂ ನಾವು ಹುಡುಕಿನೇ ಕರ್ಕೊಂಡು ಬರೋದು ಇರಲಿ. ಘಟಂ ಪಕ್ಕವಾದ್ಯದಲ್ಲಿ ವಿದ್ವಾನ್ ಗಣೇಶ್ ಮೂರ್ತಿ ವಿ ಇಂದು ಸಹಕಾರ ನೀಡ್ತಾ ಇದ್ದಾರೆ ಕೃತಿಕಾ ಅವರಿಗೆ. ಮೊದಲಿಗೆ ಇವರು ಪಿ ಶ್ರೀನಿವಾಸನ್ರವರಲ್ಲಿ ಮೃದಂಗ ಅಭ್ಯಾಸ ಮಾಡಿ ನಂತರ ನಾಡಿನ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪ್ರಖ್ಯಾತ ಕಲಾವಿದೆ ವಿದುಷಿ ಸುಕನ್ಯಾ ರಾಮಗೋಪಾಲ್ರವರಲ್ಲಿ ಶಿಷ್ಯತ್ವ ಮುಂದುವರೆದಿದೆ. BNM ಕಾಲೇಜಲ್ಲಿ ಇನ್ನೂ ವ್ಯಾಸಂಗ ಮಾಡ್ತಾ ಇದ್ದಾರೆ ಇಂಜಿನಿಯರಿಂಗ್ನ. ಅದರ ಜೊತೆಗೆ ಹವ್ಯಾಸವಾಗಿ ಇವರು ಸಂಗೀತನ ಇಟ್ಕೊಂಡಿದ್ದಾರೆ. ಗುರುಗಳ ಜೊತೆಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರ್ತಾರೆ. ಈ ರೀತಿ ಈ ಎಲ್ಲ ಯುವ ಕಲಾವಿದರು ಇಂದು ನಮ್ಮ ಸಂಸ್ಥೆಯ ವೇದಿಕೆಯ ಮೇಲೆ ಕಾರ್ಯಕ್ರಮ ನೀಡಲಿಕ್ಕೆ ಬಂದಿರೋದು ಬಹು ಸಂತೋಷ. ಹಾಗೆಯೇ ಎಲ್ಲ ಶ್ರೇಯಸ್ಸು ಇವರಿಗೆ ದೊರಕಲಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಇವರನ್ನೆಲ್ಲರನ್ನು ಸ್ವಾಗತಿಸ್ತಾ ನಾನು ಇಲ್ಲೇ ವಿರಮಿಸ್ತೀನಿ. ಧನ್ಯವಾದಗಳು. ಮೊದಲನೇದಾಗಿ ಇಂದು ಈ ಕಚೇರಿಯಲ್ಲಿ ಕೇವಲ ಕನ್ನಡ ಕೃತಿಗಳು ಅಥವಾ ಕನ್ನಡ ರಚನೆಗಳನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಸೊ ಇದೊಂದು ಥಿಮ್ಯಾಟಿಕ್ ಕಾನ್ಸರ್ಟ್ ಅನ್ನು, ಕನ್ನಡ ಕೃತಿಗಳ ಒಂದು ಥಿಮ್ಯಾಟಿಕ್ ಕಾನ್ಸರ್ಟ್ ಅಂತ ನಾವು ಪರಿಕಲ್ಪಿಸಿದ್ದೇವೆ. ಮೊದಲಿಗೆ ಸಂಗೀತ ಪಿತಾಮಹರಾದ ಶ್ರೀ ಪುರಂದರದಾಸರ ಒಂದು ರಚನೆಯಿಂದ ಪ್ರಾರಂಭಿಸುತ್ತಿದ್ದೇವೆ. ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ, ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ, ಮುಕುತಿ ಪಥಕಿ ವಮನ ಮಹಾರುದ್ರ ದೇವರು, ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ, ಪಥಕಿ ವಮನ ಮಹಾರುದ್ರ ದೇವರು.
ಭಕುತಿದಾಯಗಳು ನಮ್ಮ ಭಾರತೀ ದೇವಿಯು ಭಕುತಿದಾಯಗಳು ನಮ್ಮ ಭಾರತೀ ದೇವಿಯು ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವನ ರಸಿ ಭಕುತಿದಾಯಗಳು ನಮ್ಮ ಭಾರತೀ ದೇವಿಯು ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವನ ರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನಮತಿತು ಪರಿಪಾಲಿಸುವ ನಮ್ಮ ಪವಮಾನನು ಸತ್ಕರ್ಮಗಳ ನಡೆಸಿ ಸುಜ್ಞಾನಮತಿತು ಪರಿಪಾಲಿಸುವ ನಮ್ಮ ಪವಮಾನನು ಚಿತ್ತದಲ್ಲಿ ಆನಂದ ಸುಖವನೀವಳು ರಮಾ ಚಿತ್ತದಲ್ಲಿ ಆನಂದ ಸುಖವನೀವಳು ರಮಾ ಭಕುತ ಜನರೊಡೆಯ ಶ್ರೀ ಪುರಂದರ ವಿಠಲನು ಸತತ ಇವರೊಳು ನಿಂತು ಕೃತಿಯ ನಡೆಸುವನು ಚಿತ್ತದಲ್ಲಿ ಆನಂದ ಸುಖವನೀವಳು ರಮಾ ಭಕುತ ಜನರೊಡೆಯ ಶ್ರೀ ಪುರಂದರ ವಿಠಲನು ಸತತ ಇವರೊಳು ನಿಂತು ಕೃತಿಯ ನಡೆಸುವನು ಕೃತಿಯ ನಡೆಸುವನು ಗಾಪದ ಪಗಮ ಗರಿ ಸತತ ಗಣನಾಥ ಗಗ ಪದ ಪಗ ಪದ ಸದಾ ಪದ ಸದ ಪಗದ ಪಗ ಪದ ಪಗ ಪಗರಿ ಸತತ ಗಣನಾಥ ಗರಿ ಪಗದ ಪಸದರಿ ಸ ಗರಿ ಪಗರಿ ಸದ ಪದ ಸರಿ ಗರಿ ರಿ ಸ ದ ಸರಿ ಗರಿ ಸದ ಪದರಿ ಸದ ಪಗರಿ ಸತತ ಗಣನಾಥ ಗರಿಗ ಗರಿ ಸದ ಸಾರಿ ಗ ರಿರಿ ಗ ಗ ಗರಿ ಗ ಗ ಗರಿ ಗ ಪ ಗ ಗ ಗ ಗ ಗರಿ ಗ ಪ ಗ ಗರಿ ಗ ಪ ರಿ ರಿ ಗ ಪ ಸ ಸಾರಿ ಗ ಪ ಗ ಗರಿ ರಿ ಸರಿ ಗ ಪ ಗ ರಿ ಸದ ಸರಿ ಗರಿ ರಿ ಸದ ಸಾರಿ ರಿ ಗ ರಿ ಗ ಪ ದ ಪ ಗ ಪ ದ ಸ ದ ಗ ದ ಪ ಪ ಪ ಗ ಪ ದ ಸ ದ ದ ರಿ ಸ ದ ದ ದ ರಿ ಸ ದ ದ ಸ ರಿ ಗ ರಿ ಸ ದ ಸ ರಿ ಗ ಸ ಸ ಪ ದ ಸ ಪ ಪ ಗ ಪ ದ ದ ಗ ಪ ದ ಸ ರಿ ಗ ರಿ ಸ ದ ಸ ರಿ ಸ ದ ಸ ರಿ ಗ ರಿ ರಿ ಸ ದ ಸ ರಿ ಗ ಪ ಗ ರಿ ಸ ದ ಗ ಸ ರಿ ರಿ ಗ ರಿ 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 ಗ ರಿ 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 ಸ ದ ಸ ರಿ ಗ ರಿ ರಿ ದ ಸ ರಿ ಗ ರಿ ಸ ದ ಸ ರಿ ಗ ಪ ಗ ರಿ ಸ ದ ಪ ದ ದ ಸ ಸ ರಿ ರಿ ಗ ಗ ರಿ ಪ ಗ ರಿ ಸ ದ ಪ ದ ಸ ರಿ ಗ ರಿ ಪ ಗ ರಿ ಸ ದ ಪ ದ ಸ ರಿ ರಿ ಸ ದ ಸ ರಿ ಸ ದ ದ ಸ ಸ ರಿ ರಿ ಗ ರಿ ಪ ಗ ರಿ ಸ ದ ದ ದ ಗ ಗ ರಿ ರಿ ಸ ದ ದ ದ ರಿ ರಿ ಸ ಸ ದ ಪ ದ ಸ ರಿ ಗ ಗ ರಿ ಸ ದ ಸ ಗ ರಿ ಸ ದ ಸ ರಿ ಸ ದ ಪ ದ ಗ ರಿ ಸ ದ ಸ ರಿ ಸ ದ ಪ ದ ಸ ದ ಪ ಗ ರಿ ಸ ತ ತ ಗಣನಾಥ
ಮೀರಾಬಾಯಿ ಅವರ ಒಂದು ರಚನೆ. ಮೂರು ನಾಮಗಳ ಧರಿಸಲು ಕಾರಣವೇನೋ ಸಾರಿ ಬೆಳೆನೋ ಈಗಲೇ. ಮೂರು ನಾಮಗಳ ಧರಿಸಲು ಕಾರಣವೇನೋ ಸಾರಿ ಬೆಳೆನೋ ಈಗಲೇ. ದೇವಾ ಮೂರು ನಾಮಗಳ ಧರಿಸಲು ಕಾರಣವೇನೋ ಸಾರಿ ಬೆಳೆನೋ ಈಗಲೇ. ದೇವಾ ಮೂರು ನಾಮಗಳ ಧರಿಸಲು ಕಾರಣವೇನೋ ಸಾರಿ ಬೆಳೆನೋ ಈಗಲೇ. ಶ್ರೀರಾಮಪತಿ ಶ್ರೀನಿವಾಸ ವೆಂಕಟರಮಣ. ಶ್ರೀರಾಮಪತಿ ಶ್ರೀನಿವಾಸ ವೆಂಕಟರಮಣ. ಯಾರು ಇಟ್ಟರೋ ನಿನಗೆ ಮೂರು ನಾಮಗಳ ಧರಿಸಲು ಕಾರಣವೇನೋ ಸಾರಿ ಬೆಳೆನೋ ಈಗಲೇ. ಸಾಲದೆ ನಿನ್ನ ಸೌಂದರ್ಯಕ್ಕೆ ಒಂದು ತಿಲಕ. ಸಾಲದೆ ನಿನ್ನ ಸೌಂದರ್ಯಕ್ಕೆ ಒಂದು ತಿಲಕ. ಹಾಲ ಸಗರ ಶಾಯಿ ಚೆಲುವ ಮೂರುತಿ. ಸಾಲದೆ ನಿನ್ನ ಸೌಂದರ್ಯಕ್ಕೆ ಒಂದು ತಿಲಕ. ಹಾಲ ಸಾಗರ ಶಾಯಿ ಚೆಲುವ ಮೂರುತಿ. ಕಾಲ ಕಾಲಕ್ಕೆ ಬರುವ ಭಕುತ ಜನರ ವೃಂದ. ಕಾಲ ಕಾಲಕ್ಕೆ ಬರುವ ಭಕುತ ಜನರ ವೃಂದ. ಕಾಲ ಕಾಲಕ್ಕೆ ಬರುವ ಭಕುತ ಜನರ ವೃಂದ. ದೃಷ್ಟಿ ತಾಕುವುದೆಂಬ ತೋರುವ ಬಗೆಯೋ. ದೃಷ್ಟಿ ತಾಕುವುದೆಂಬ ತೋರುವ ಬಗೆಯೋ. ಮೂರು ನಾಮಗಳ ಧರಿಸಲು ಕಾರಣವೇನೋ ಸಾರಿ ಬೆಳೆನೋ ಈಗಲೇ. ಶ್ರೀಲೋಲ ಕೃಷ್ಣ ಗೋಪಾಲ ವಿಠಲ ನಿನ್ನ. ಶ್ರೀಲೋಲ ಶ್ರೀಲೋಲ ಕೃಷ್ಣ ಗೋಪಾಲ ವಿಠಲ ನಿನ್ನ. ಈ ಬಗೆಯ ಲೀಲೆಗಳ ಅರಿವರಾರು. ಶ್ರೀಲೋಲ ಕೃಷ್ಣ ಗೋಪಾಲ ವಿಠಲ ನಿನ್ನ. ಈ ಬಗೆಯ ಲೀಲೆಗಳ ಅರಿವರಾರು. ಧ್ಯಾನ ಶಯನ ಧ್ಯಾನ ಶಯನ ವೆಂಕಟೇಶ ನಯನ ಮನಕೆ. ಧ್ಯಾನ ಶಯನ ವೆಂಕಟೇಶ ನಯನ ಮನಕೆ. ಧ್ಯಾನ ಶಯನ ವೆಂಕಟೇಶ ನಯನ ಮನಕೆ. ಕಾಲ ಕಾಲಕ್ಕೆ ನಿನ್ನ ಲೀಲೆಗಳ ತೋರೋ. ಧ್ಯಾನ ಶಯನ ವೆಂಕಟೇಶ ನಯನ ಮನಕೆ. ಕಾಲ ಕಾಲಕ್ಕೆ ನಿನ್ನ ಲೀಲೆಗಳ ತೋರೋ. ಮೂರು ನಾಮಗಳ ಧರಿಸಲು ಕಾರಣವೇನೋ ಸಾರಿ ಬೆಳೆನೋ ಈಗಲೇ. ದೇವಾ ಮೂರು ನಾಮಗಳ ಧರಿಸಲು ಕಾರಣವೇನೋ ಸಾರಿ ಬೆಳೆನೋ ಈಗಲೇ. ಸಾರಿ ಬೆಳೆನೋ ಈಗಲೇ. ಸಾರಿ ಬೆಳೆನೋ ಈಗಲೇ. ದೇವಾ ದೇವಾ
ದೇವಿಯ ಮೇಲೆ ಒಂದು ಕನ್ನಡ ಕೃತಿಯನ್ನು ಅವರು ರಚಿಸಿದ್ದಾರೆ. ಅಭೇರಿ ರಾಗ ಆದಿತಾಳ.
ईश्वरी राजेश्वरी ईश्वरी राजेश्वरी शंकरी जगदीश्वरी शंकरी जगदीश्वरी
ಮತಿ ಕೊಡು ತಾಯೇ ಮತಿ ವಿಹೀನರಿಗೆಲ್ಲ ಮತಿ ಕೊಡು ತಾಯೇ ಮತಿ ವಿಹೀನರಿಗೆಲ್ಲ ಮತಿ ಕೊಡು ಶಾಶ್ವತ ಸಂಪತ್ ಸೌಖ್ಯ ದಾಯಿನಿ ಶಾಶ್ವತ ಸಂಪತ್ ಸೌಖ್ಯ ದಾಯಿನಿ ಶಾಶ್ವತ ಸಂಪತ್ ಸೌಖ್ಯ ದಾಯಿನಿ ಶಾಶ್ವತ ಸೌಖ್ಯದಾಯಿನಿ. दायिनी शाश्वत संपत् सौख्य दायिनी शाश्वत संपत् सौख्य दायिनी शाश्वत संपत्
ಸೌಖ್ಯದಾಯಿನಿ ಶಾಶ್ವತ
pam ga ma pa ni da pam ga ma pa ni sa ni da pam ga sa ga ma pa ga ga ma pa ga ma pa ma ga ma pa ni da pam ga ma pa ni sa ni da pa ga ma pa sa ga ma pa ni da pa ni sa sa ni da pa ma pa ga ma ga ni sa sa ni da pa ga ma pa ma pa ma ga ma pa ga ma ni da pa sa ga ma pa sa ga ma pa ga ma pa ma pa ga ma ni da pa ga ma ni da pa 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 ma ma pa pa ma pa pa ma pa pa ma ga ga ma ga ni sa sa ni sa ga ni sa ni sa ga ma ga ni sa ni sa ga ga sa ga ma pa pa ma pa ni da pa ma ga ma pa ni 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 sa ni sa ni ni sa 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 ni sa ga ni sa sa ni sa ga ni sa ni sa ga ni sa ni sa ga ma ga ni sa ni ni sa ni da pa ga ma pa ni da pa ma ga ma pa ni sa ni da pa ma ga ga ma pa pa ni ni sa ga ni sa sa ni sa ga 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 ni ni ga ga ni ni ga ga ma ga ni sa ni sa ga ma pa ma ga ni sa ni sa ga ni sa ni sa ga ni sa ni sa ga ma ga ni sa ni sa ga ma ga ni ni sa 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 ni da pa ma ga ma pa ni sa ni da pa ni ga ma ga ni sa ni da pa ma ma pa ga ma ga ni sa ni ga ma ga ni sa ni sa ni da pa ma pa ga ma ga ni sa ni ga ma ga ni sa ni sa ni da pa ma ga ma ga ni sa ga ma ga ni sa ni da pa ga ma ga ni sa ga ma pa sa ga ma pa ni ga ma pa ni sa ga ma ga ni sa ni da pa sa ga ma pa ni sha ashwata sam pa saukhe daini
ಮುಂದೆ ನನ್ನ ಗುರುಗಳಾದ ವಿದ್ವಾನ್ ಆನೂರ್ ಅನಂತಕೃಷ್ಣ ಶರ್ಮಾ ಅವರೇ ರಚಿಸಿರುವ ಒಂದು ಪಲ್ಲವಿ, ಒಂದು ಚಿಕ್ಕ ರಾಗತಾನ ಪಲ್ಲವಿ, ಅಮೃತವರ್ಷಿಣಿ ರಾಗ, ಖಂಡನಡೆ, ತಿಶ್ರತಿ ಪುಡತಾಳ. ತದನ
ಗತಿ ಎನಗೆ ಶಂಕರಿ ನೀನೇ ಗತಿ ಎನಗೆ ಶಂಕರಿ ಚಾಮುಂಡೇಶ್ವರಿ ದಯ ತೋರಿ ನೀನೇ ಗತಿ ಎನಗೆ ಶಂಕರಿ ಚಾಮುಂಡೇಶ್ವರಿ ದಯ ತೋರಿ ನೀನೇ ಗತಿ ಎನಗೆ ಶಂಕರಿ ಚಾಮುಂಡೇಶ್ವರಿ ದಯ ತೋರಿ ನೀನೇ ಗತಿ ಎನಗೆ
ga sa ni sa ga sa ni ga sa sa ni pa ma ga ga ma ma pa pa ni ni pa pa ni ni sa sa ga ma ga sa ni sa ga sa ni ni pa ma ga sa ga ma pa ni ni ga ti ga sa पधनी दनी सारी नी दा पा दमा पगरी गा मा पधनी दनी सरी गरी सारी गरी सनी रे सनी दा पा मा पधनी सरी गरी सनी दा पा मा बना पा मा बना पा मा गरी सनी गा मा पधनी सरी गरी सनी सा गरी सनी दनी सा गरी रे गा मा गरी सनी सा गरी सनी दा पधनी सरी गरी सनी दा पा मा पधनी गरी सनी दा परी सनी दा पा मा पधनी नी ने गति नगे शंकरी भैरवी दय तोरे नी ने गति नगे शंकरी पनी पम रे 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 पम पम रे रे सा सा रे मा रे मा पा पा मा पनी नी पनी सा रे रे सा पनी मा पा रे रे मा पा पा मा पनी पा मा पनी नी पा मा पनी सा रे सा 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 रे रे सा नी सा रे सा नी सा रे रे सा नी नी सा रे सा नी मा रे सा नी सा रे सा नी सा रे रे सा नी पा मा रे मा पनी सा रे मा रे सा नी सा रे
ಲಲಿತ ಸ್ವರೇ ಮನೋಹರೇ
ಮಧುರ ಗೀತಾಯುಧಗೆ ನಮ್ಮಯ ಚದುರ ಚನ್ನಿಗ ಕೇಶವೇಶನ ಹೃದಯ ರಾಜ್ಯವ ಸೂರೆಗೊಳ್ಳುವ ಹೃದಯ ರಾಜ್ಯವ ಸೂರೆಗೊಳ್ಳುವ ಮದನ ಬಲ ಪಟಾಧಿಕಾರಿಣಿ ಹೃದಯ ರಾಜ್ಯವ ಸೂರೆಗೊಳ್ಳುವ ಮದನ ಬಲ ಪಟಾಧಿಕಾರಿಣಿ ಆವರಾಗವ ಪಾಡುವೆ ಓ ಚೆಲುವೆ ಎನ್ನೊಲವೇ ಬಾಳ್ಗೆಲವೇ ನೀನಾವರಾಗವ ಪಾಡುವೆ ನೀನಾವರಾಗವ ಪಾಡುವೆ ದಲ್ಲಿ ಮಾತಾಡೋದಿದೆಯಲ್ಲ ಅದು ನಿಮ್ಮೆಲ್ಲರ ಕ್ಷಮೆ ಕೇಳಿ ಮಧ್ಯದಲ್ಲಿ ನಮ್ಮ ಕರ್ತವ್ಯನ ಮಾಡ್ಕೋಬೇಕಾಗಿರುತ್ತೆ. ಕ್ಷಮೆ ಇರಲಿ. ಗೌರವಾರ್ಪಣೆ. ಅದಕ್ಕೆ ಮುನ್ನ ಇದುವರೆಗೆ ನೀವು ಕೇಳಿದ ಎಲ್ಲ ಕೃತಿಗಳ ಒಮ್ಮೆ ಮೆಲುಕು. ನನ್ನ ಮಾತನ್ನು ಹೇಳೋದಿಲ್ಲ. DVG ಅವರದೇ ಒಂದು ಮಾತಿದೆ. ಮೋಹನ ಆನಂದ ಭೈರವಿ ಶಂಕರಾಭರಣ ಶಾಹನ ಕುರಂಜಿ ಕೇದಾರ ಕಾಪಿಗಳ ಮೋಹ ಸರ್ವಸ್ವಗಳ ರಾಗಾಬ್ಧಿಯೋ ಬ್ರಹ್ಮ ಗಾಹಿಸದರೊಳಗೆ ನೀನು ಮಂಕುತಿಮ್ಮ. 4 ರಾಗಗಳನ್ನ ಅವರು ರಾಗತಾನ ಪಲ್ಲವಿಯಲ್ಲಿ ತೆಗೆದುಕೊಂಡ್ರು. ಅದರ ಒಳಗಿನ ಸ್ವಾರಸ್ಯ ಇಷ್ಟೇ. ಪರಬ್ರಹ್ಮ ತತ್ವನ ಹೀಗೆ ಅಂತ ವರ್ಣಿಸೋದಕ್ಕಾಗೋದಿಲ್ಲ. ಅದಕ್ಕೊಂದು ಸಣ್ಣ ಉಪಾಯ ಏನು ಅಂದರೆ, ನೋಡಪ್ಪ, ಸಂಗೀತ ಅನ್ನೋದು ಕೈಗೆ ಸಿಕ್ಕಿರೋ ನಿಧಿ. ಇದರ ಒಳಗೆ ಎಲ್ಲವೂ ಇದೆ. ಇದೊಂದು ದೊಡ್ಡ ಸಾಗರ. ಅದರ ಒಳಗೆ ನೀನು ಹೋಗು, ಸಾಧ್ಯ ಆದಷ್ಟು ಮುಳುಗು. ಅದರಲ್ಲಿ ನಿನಗೇನು ಸಿಕ್ಕುತ್ತೋ ಅದರಲ್ಲಿ ಆನಂದ ಪಟ್ಕೋ. ಅದನ್ನು ಬ್ರಹ್ಮತತ್ವ ಅಂದುಕೋ. ಈ ತತ್ವನ ಬಹು ಸರಳವಾಗಿ ನಮಗೆ ತಲುಪಿಸಿದವರು DVG ಅವರು. ಅವರ ಈಗಷ್ಟೇ ಕೇಳಿದ ಗೀತೆಯಲ್ಲೂ ಆ ಜಾನಪದ ಧಾಟಿ ಅಂದರೆ ಸಾಮಾನ್ಯ ಮನುಷ್ಯನನ್ನು ರಾಗ ತಲುಪಬಲ್ಲದು. ಅದಕ್ಕೆ ಮತ್ಯಾವ ವಿಶೇಷತೆಯೂ ಬೇಕಾಗಿಲ್ಲ. ಹಾಗೆ ಎಲ್ಲರ ಮನಸ್ಸನ್ನು ತಣಿಸುವಂಥ ಈ ಸಂಗೀತದ ಕಲೆ ಏನಿದೆ ಅದು ಒಂದು ಬ್ರಹ್ಮತತ್ವ. ಅದರೊಳಗಡೆ ನೀವೆಲ್ಲರೂ ಒಂದಾಗ್ಬಿಡಿ. ಅವರು ಮಾತ್ರ ಅಲ್ಲ, ಕೇಳೋರನ್ನು ಕೂಡ ಅದರ ಜೊತೆಗೆ ಕರ್ಕೊಂಡು ಹೋಗುವಂಥ ಶಕ್ತಿ ಈ ಕಲೆಗೆ ಮಾತ್ರ ಇದೆ. ಹೀಗೆ ಈ ಕಲೆಯನ್ನು ಒಲಿಸಿಕೊಂಡು ಇಷ್ಟು ಹೊತ್ತು ನಮ್ಮನ್ನು ಈ ರಾಗದ ಸಾಗರದಲ್ಲಿ ತೇಲಿಸಿದಂಥ ವಿದುಷಿ ಕೃತ್ತಿಕಾ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಈ ದತ್ತಿಯ ಹಿಂದೆ ನಿಂತಿರುವ ಸಾರ್ವಜನಿಕರ ಯಾವ ಮನಸ್ಸಿದೆ ಅವರೆಲ್ಲರ ಪರವಾಗಿ ಅವರಿಗೆ ಕೃತಜ್ಞತೆಗಳು. ಅನಿರುದ್ಧ್ ಭರದ್ವಾಜ್ ಅವರು ಅಮೋಘವಾದ ಒತ್ತಾಸೆಯನ್ನು ಕೊಟ್ಟು ಪಕ್ಕವಾದ್ಯದವರು ಏನನ್ನೆಲ್ಲ ಸಹಕರಿಸೋದಕ್ಕೆ ಸಾಧ್ಯ ಅಲ್ಲಿ ಏನಂತಾರೆ ಕುಸುರನ್ನೂ ಬಿಡದೇನೆ ಎಲ್ಲ ಕೆಲಸನೂ ಮಾಡಿ ಚೆನ್ನಾಗಿ ಒದಗಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳು, ಧನ್ಯವಾದಗಳು. ವಿದುಷಿ ದೀಪಿಕಾ ಅವರ ಛಾಪುಗಳು ನೋಡ್ತಾ ಇದ್ದರೆ ಗಂಡೆದೆ ನಡುಗುತ್ತೆ. ಹಾಗಿತ್ತು. ಅಷ್ಟು ಬಲ, ಅಷ್ಟು ಅದರಲ್ಲಿ ನಾದ. ಒಂದೊಂದು ಛಾಪುನಲ್ಲೂ ಹಾಡುಗಾರಿಕೆಯ ಛಾಯೆ. ಬಹುಶಃ ಅವರು ಹಾಡುಗಾರಿಕೆ ಅಭ್ಯಾಸ ಮಾಡಿರ್ತಾರೆ. ಹಾಗಾಗಿ ಆ ಸಾಹಿತ್ಯದ ನುಡಿಕಾರ ಏನಿದೆ ಅದಷ್ಟನ್ನು ಮೃದಂಗದಲ್ಲಿ ತಂದುಕೊಟ್ಟು ಸಹಕರಿಸಿದ್ದಾರೆ. ಅವರಿಗೆ ಧನ್ಯವಾದಗಳು. ನಾವು ಪ್ರತಿ ಸಲ ಇಲ್ಲಿ ಎಷ್ಟೊಂದು ಕಾರ್ಯಕ್ರಮದಲ್ಲಿ ವಿದುಷಿ ಸುಕನ್ಯಾ ರಾಮ್ಗೋಪಾಲ್ ಅವ್ರನ್ನ ಕಂಡಿದ್ದೀವಿ. ಅವರಂತೆ ತಯಾರು ಮಾಡ್ತಾ ಇರೋ ಈ ಮಕ್ಕಳು ನೋಡಿದಾಗ ಬೆಳವಣಿಗೆ ತುಂಬ ಚೆನ್ನಾಗಿದೆ, ನಮಗೆ ಒಳ್ಳೆಯ ಭವಿಷ್ಯ ಇದೆ ಅನ್ನೋ ಭರವಸೆ ಕೊಟ್ಟಿರುವಂಥ ವಿದ್ವಾನ್ ಗಣೇಶ್ ಮೂರ್ತಿಯವರು ಬಹು ಚೆನ್ನಾಗಿ ನುಡಿಸಿದ್ದಾರೆ.
ಕಲೆಗೆ ಕಿವಿಯಾದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮ ನಡೆಯಬೇಕಾದರೆ ನೀವು ಅತಿ ಮುಖ್ಯ. ಹೀಗೆ ನಿರಂತರ ಈ ಸಂಗೀತ ಸೇವೆ, ಸಮಾಜ ಸೇವೆ ತನ್ಮೂಲಕ ನಾನು ಆರಂಭದಲ್ಲೇ ಒಳಗೆ ಮಾತಾಡ್ತಾ ವಿದುಷಿ ದೀಪಿಕಾ ಅವ್ರಿಗೆ ಹೇಳಿದೆ, ಸಂಗೀತ ಸಮಾಜದ ಸೇವೆಗೂ ತೊಡಗಲಿ, ಹಾಗಾಗಲಿ, ನಿಮ್ಮೆಲ್ಲರಿಂದ ಆ ರೀತಿ ನಡೀಲಿ ಅಂತ. ಈ ಸೇವೆ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ, ಹೀಗೆ ಹಾರೈಸ್ತಾ ಧನ್ಯವಾದಗಳು. ಮಂಗಳದೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಆಗಲಿಕ್ಕಿದೆ. ಧನ್ಯವಾದಗಳು. ಮಂತ್ರಾಲಯ ಮನವೇ ಮಂತ್ರಾಲಯ, ಎಲ್ಲ ಮನವೇ ಮಂತ್ರಾಲಯ, ನೆಲೆಸಿಂದ ಗುರುವೇ ಕರುಣಾಮಯ, ಎಲ್ಲ ಮನವೇ ಮಂತ್ರಾಲಯ, ನೆಲೆಸಿಂದಿ ಗುರುವೇ ಕರುಣಾಮಯ, ಎಲ್ಲ ಮನವೇ ಮಂತ್ರಾಲಯ. ತಂದೆಯು ತಾಯಿಯು ಬಂಧು ನೀನೇ, ತಂದೆಯು ತಾಯಿಯು ಬಂಧು ನೀನೇ, ತಮವನು ಕಳೆವ ದೀವಿಗೆ ನೀನೇ, ತಂದೆಯು ತಾಯಿಯು ಬಂಧು ನೀನೇ, ತಮವನು ಕಳೆವ ದೀವಿಗೆ ನೀನೇ, ಕಲ್ಮಶವನು ತೊಳೆವ ಗಂಗಾಜಲ ನೀನೇ, ಕಲ್ಮಶವನು ತೊಳೆವ ಗಂಗಾಜಲ ನೀನೇ, ಕಲ್ಮಶವನು ತೊಳೆವ ಗಂಗಾಜಲ ನೀನೇ, ಕಂಬನಿ ಒರೆಸುವ ಕರುಣಾಳು ನೀನೇ, ಕಲ್ಮಶವನು ತೊಳೆವ ಗಂಗಾಜಲ ನೀನೇ, ಕಂಬನಿ ಒರೆಸುವ ಕರುಣಾಳು ನೀನೇ, ಗುರುವೇ ಕರುಣಾಮಯ, ಎನ್ನ ಮನವೇ ಮಂತ್ರಾಲಯ. ಕರೆದಲ್ಲಿಗೆ ಬರುವ ಕಾಮಧೇನು, ಕಾಮಿತಗಳ ನೀವ ಕಲ್ಪತರು ನೀನು, ಕರೆದಲ್ಲಿಗೆ ಬರುವ ಕಾಮಧೇನು, ಕಾಮಿತಗಳ ನೀವ ಕಲ್ಪತರು ನೀನು, ಮಂಜುಳವೀಣ ಗಾನ ವಿನೋದಿನಿ, ಮಂಜುಳವೀಣ ಗಾನ ವಿನೋದಿನಿ, ಮಹಿಮಾನ್ವಿತ ಮಂತ್ರಾಲಯವಾಸಿ, ಗುರುವೇ ಕರುಣಾಮಯ, ಎನ್ನ ಮನವೇ ಮಂತ್ರಾಲಯ. ನರಹರಿ ಪದ ಕಮಲ ಸೇದೀಪ ಭ್ರಮರ, ಮರಳಿಧರೆಗಿಳಿದ ಗುರು ಸಾರ್ವಭೌಮ, ನರಹರಿ ಪದ ಕಮಲ ಸೇದೀಪ ಭ್ರಮರ, ಮರಳಿಧರೆಗಿಳಿದ ಗುರು ಸಾರ್ವಭೌಮ, ಶಿರವಾಗಿ ನಮಿಸುವೆ ತವ ಪದ್ಮಚರಣ, ಶಿರವಾಗಿ ನಮಿಸುವೆ ತವ ಪದ್ಮಚರಣ, ಶಿರವಾಗಿ ನಮಿಸುವೆ ತವ ಪದ್ಮಚರಣ, ನೀ ಕರುಣಾಳು ದೊರೆ ಗುರು ರಾಘವೇಂದ್ರ, ನೀ ಕರುಣಾಳು ದೊರೆ ಗುರು ರಾಘವೇಂದ್ರ, ಗುರು ರಾಘವೇಂದ್ರ, ಗುರು ರಾಘವೇಂದ್ರ, ಗುರು ರಾಘವೇಂದ್ರ, ಗುರು ರಾಘವೇಂದ್ರ, ಗುರು ರಾಘವೇಂದ್ರ, ಗುರು ರಾಘವೇಂದ್ರ. ಸ दैत्यपूतनिनाश जयतु क्लेश विनाश सर्वलोकेश जयतु 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 श्री भूलोल भक्तजन परिपाल जयतु श्री भूलोल भक्तजन परिपाल
ಜಯತು 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 ಜಯತು. ಅವಕಾಶ ದೊರಕಿಸಿಕೊಟ್ಟ ಗೋಖಲೆ ಎಲ್ಲ ಪದಾಧಿಕಾರಿಗಳಿಗೂ ನಮ್ಮೆಲ್ಲ ಕಲಾವಿದರ ಪರವಾಗಿ ತುಂಬ ಹೃದಯ ಧನ್ಯವಾದಗಳು, ಹಾಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಕೂಡ.